ನಾರ್ಮಲ್ ಆಗಿ ಮೂವಿಗಳಲ್ಲಿ ಕೈ ಕಾಲು ಇಲ್ಲಾಂದ್ರೆ ಕೈಗೆ ಏನ್ ಸಿಗ್ತದೆ ಅದ್ರಲ್ಲಿ ಫೈಟ್ ಆಡ್ತಾರೆ. ಈ ಫೈಟ್ ಅಲ್ಲಿ ಏಟಾದ್ರೂ ಬೀಳ್ತದೆ. ಆದ್ರೆ ಇಲ್ಲಿ ಒಂದು ಕೋರ್ಟಲ್ಲಿ ಫೈಟ್ ಆಡ್ತಾರೆ. ಇವ್ರೇನ್ ಫೈಟ್ ಆಡ್ತಾವ್ರೋ ಮಸಾಜ್ ಮಾಡ್ತಾವ್ರೋ ಗೊತ್ತಿಲ್ಲ. ಈ ಬಟ್ಟೆನ 1000 RPM ಸ್ಪೀಡಲ್ಲಿ ಕತ್ತುಕ್ ಸುತ್ತವ್ರೆ. ಇನ್ನು ಈ ಫೈಟ್ ಸೌಂಡ್ ಎಫೆಕ್ಟ್ ಕೇಳಿದ್ರೆ ಯಾವ್ದೋ ಲಾರಿ ಸ್ಟಾರ್ಟ್ ಆಗೋ ತರ ಐತೆ. ಇಲ್ಲಿರೋ ಫೈಟ್ ಸೀನ್ಗಳು ಯಾವ್ದು ಅರ್ಥನೂ ಆಗಲ್ಲ, ಚೆನ್ನಾಗೂ ಇಲ್ಲ. ಫೈಟ್ ಆಡ್ತಾ ಆಡ್ತಾ ಮಧ್ಯದಲ್ಲ ಅದೇನ್ ಗ್ಯಾಪ್ನ ಬತ್ತಾ ಗೊತ್ತಿಲ್ಲ, ಈ ತರ ಮನಿ ಕಂಡು ಹೋಯ್ತಾರ. ಆಮೇಲೆ ಇದೇ ಕೋಟಿಂದ ಸೊಳ್ಳೆ ಓಡಿಸೋ ತರ ಅಟ್ಯಾಕ್ ಮಾಡ್ತಾರೆ, ಆದ್ರೆ ಟಚ್ಚೇ ಆಗಲ್ಲ. ಈ ಆಕ್ಷನ್ ಫೈಟ್ ಸೀನ್ಗಳು ಹಿಂಗಿದ್ರೆ ಇನ್ನು ಇದು ಇಲ್ಲಿ ಇವ್ರು ಏನ್ ಮಾಡ್ತವ್ರೆ ಅಂತಾನೆ ಅರ್ಥ ಆಗಲ್ಲ. ಇದನ್ನ ನಾನು 2x ಅಲ್ಲಿ ಮಾಡಿಲ್ಲ, ಈ ಫೈಟ್ ಇರೋದೇ ಹಿಂಗೆ. ಇವತ್ತು ದಿನ ಬಹಳ ಸಂತೋಷ ದಿನ. ಈ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ಧನ್ಯವಾದ. ಈ 1K 7 ತಿಂಗಳ ಹಿಂದೆನೆ ಆಗೋಗೈತೆ. ಇದಾದ್ಮೇಲೆ ವಿಡಿಯೋ ನಾನು ಈಗಲೇ ಅಪ್ಲೋಡ್ ಮಾಡ್ತಿರೋದು, ಅಂದ್ರೆ 7 ತಿಂಗಳ ಆದ್ಮೇಲೆ. ಚಾನಲ್ ಗ್ರಾಫ್ ಅಂತೂ ಪಾತಾಳಕ್ ಬಿದ್ದೋಗೈತೆ. ಇಷ್ಟೊಂದ್ ಜಾಸ್ತಿ ಗ್ಯಾಪ್ ಆಗಿದ್ಕೆ ನನ್ಗೆ 100% ವಿಶ್ವಾಸ ಇದೆ ಈ ವಿಡಿಯೋಗೆ ವ್ಯೂಸ್ ಬರಲ್ಲ ಅಂತ. ಈ ವಿಡಿಯೋ ಟಾಪಿಕ್ ಏನಂದ್ರೆ ನೀವು ತಮ್ನೇಲಲ್ಲೇ ನೋಡಿರ್ತೀರ, ವರ್ಸ್ಟ್ ಆಕ್ಷನ್. ಯಾರು ಗೂಸ್ ಬಂಪ್ಸ್ ಅಂದ್ರೆ ಏನು ಅಂತ ಯಾರು ಕೇಳ್ತಾರಲ್ಲ, ಕರ್ಕೊಬಂದ್ ಕೂರ್ಸಿ. ಇನ್ನು ಈ ಮೊದಲನೇ ಮೂವಿಗೆ ಹೋಗೋದಾದ್ರೆ ಈ ಮೂವಿ ಹೆಸರು ನರ ಅಂತಕ. ಇಲ್ಲಿರೋ ಫೈಟ್ ಸೀನ್ಗಳು ಮಾತ್ರ ಈ ಮೂವಿಲಿ 3 ಜನ ಲೀಡ್ ಆಕ್ಟರ್ಸ್ ಇರ್ತಾರೆ. ಅದರಲ್ಲಿ ಥ್ರಿಲ್ಲರ್ ಮಂಜು ಅವ್ರ ಹೆಸರು ಶಕ್ತಿ. ಯುವ ಶಕ್ತಿಯ ಒಂದು ಶಕ್ತಿಯಾಗಿ ಈ ಸಾಮ್ರಾಜ್ಯದ ದೊರೆಯಾಗಿ ನಿನ್ನಂತ ಮನುಷ್ಯತ್ವ ಎಂದಿರೋ ಮನುಷ್ಯನ ಜೊತೆ ಬಾಳೋದಕ್ಕಿಂತ ಹಾಳು ಬಾವಿಗೆ ಬಿದ್ದು ಸಾಯದ ಮೇಲು. ಕರೆಕ್ಟ್. ಮೊದಲ ಕೆಲಸ ಮಾಡು. ಈ ಮೂವಿಲಿ ಶಕ್ತಿ ತರಾನೇ ಸೇಮ್ ನೋಡಕ್ಕೆ ಒಬ್ರಲ್ಲ ಇಬ್ರಲ್ಲ 5 ಜನ ಇರ್ತಾರೆ. ಈ ಶಕ್ತಿ ಸೇರಿಸಿದ್ರೆ ಟೋಟಲ್ ಆಗಿ 6 ಜನ ಹೀರೋಗಳು ಬರ್ತಾರೆ. ನಾವು ಲೊಕೇಶನ್ ಕಂಡಿಡಕ್ಕೆ GPS ಯೂಸ್ ಮಾಡ್ತೀವಿ. ಅಂದ್ರೆ GPS ನ ಕಾರ್ ಒಳಗೆ ಹಾಕ್ತಾರೆ, ನಮ್ಗೆ ಅದ್ರ ಲೊಕೇಶನ್ ಗೊತ್ತಾಯ್ತದೆ. ಆದ್ರೆ ಇಲ್ಲಿ ಡಿಫ್ರೆಂಟ್ ಆಗಿ ಒಬ್ಬ ಮಂತ್ರವಾದಿ ಬಾಳೆ ಎಲೆ ಮೇಲೆ ರಕ್ತ ಹಾಕಿ 5 ಜನದ ಲೊಕೇಶನ್ ಕಂಡಿಡಿತಾನೆ. ಇವನಿರುವುದು ಟಿಬೆಟ್ ಕಾಲೋನಿಯಲ್ಲಿ. ಇವನ ಹೆಸರು ಟಿಬೆಟ್ ಕಾಲೋನಿಯಲ್ಲಿ. ಇವನ ಹೆಸರು ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಈ ಲೊಕೇಶನ್ ಕಂಡಿಡಿದ ಮಂತ್ರವಾದಿ ಹೆಸರು ಮೋಂಬೋ ಮಾರ್ತಾಂಡ. ಈ ಮೋಂಬೋ ಮಾರ್ತಾಂಡ ಇವ್ನಿಗೆ ಮೂವಿಲಿ ಇರೋದ್ 2 ಕೆಲಸ, ಈ ತರ ಜೋರಾಗಿ ಕಿರ್ಚೋದು, ಇಲ್ಲಾಂದ್ರೆ ಜೋರಾಗಿ ನೆಗೆಯೋದು. ಈ ಮೂವಿದು 1 ಲೈನಲ್ಲಿ ಸ್ಟೋರಿ ಹೇಳೋದಾದ್ರೆ ಈ ಶಕ್ತಿ ಅವನ್ ತರಾನೇ ಕಾಣಿಸ 5 ಜನನ ಒಬ್ಬೊಬ್ಬರಾಗಿ ಸಾಯಿಸ್ತಾನೆ. ಇದೇ ಮೂವಿ ಸ್ಟೋರಿ. ಈ ಶಕ್ತಿ ಬದುಕಿರ್ಬೇಕಾದ್ರೆ ನಂತರನೇ ಇರೋ ಇನ್ನೊಬ್ಬ ಬದುಕಿರ್ಬಾರ್ದು. ಈ 5 ಜನ ಒಬ್ಬೊಬ್ರು ಒಂದೊಂದ್ ಕೆಲ್ಸದಲ್ಲಿ ಇರ್ತಾರೆ. ಇವನು ಕಾರವಾರದ ರಾಜ, ಇವನ್ ಕೆಲ್ಸ ಹೊಡಿಯೋದು. ಇವನು ಒಬ್ಬ ಲಾರಿ ಡ್ರೈವರು. ನೀವೇನಾದ್ರೂ ಡ್ರೈವರ್ ಆಗ್ಬೇಕಂದ್ರೆ ಇವನ್ ಮಾತಂತೂ ಕೇಳಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಭಯ್ಯ ನನಗೂ ನಿಮ್ ತರ ಒಳ್ಳೆ ಡ್ರೈವರ್ ಆಗ್ಬೇಕು ಅಂತ ಆಸೆ ಭಯ್ಯ. ಅರೆ ಸಾಲೆ ಪಹಲೆ ದಾರು ಪೀನಾ ಸೀಖ್ ಲೇ ಬಾದ್ ಮೇ ಡ್ರೈವರ್ ಬನೇಗಾ. ಇವ್ರ ತರ ಒಳ್ಳೆ ಡ್ರೈವರ್ ಆಗ್ಬೇಕಂದ್ರೆ ಎಣ್ಣೆ ಹೊಡಿಬೇಕಂತೆ. ಈ ಮಾತನ್ನ ಇವ್ರು ಎಣ್ಣೆ ಹೊಡೆದೇ ಮಾತಾಡ್ತಿರ್ಬೇಕು. ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟು. ಎಣ್ಣೆ ಅಂದ್ರೆ ತಲೆಗೆ ಹಾಕೋದಲ್ಲ, ಇವ್ರು ಹೇಳ್ತಿರೋದು ಈ ಎಣ್ಣೆ. 1 ಕ್ವಾರ್ಟರ್ ಓಟಿ 1 ಪ್ಯಾಕ್ ಸ್ಮಾಲ್ 100 ರೂಪಾಯಿ ಕಬಾಬ್ ಅಷ್ಟೇ. ಈಗ ಈ ಎಣ್ಣೆ ಡ್ರೈವರ್ನ ನಮ್ ಶಕ್ತಿ ಬಂದ್ ಸಾಯಿಸ್ತಾನೆ. ನೀನ್ ಭೂಮಿ ಮೇಲೆ ಇರೋದೇ ಮೊದಲನೇ ತಪ್ಪು, ನಂತರ ಇರೋದು ಇನ್ನೂ ದೊಡ್ಡ ತಪ್ಪು. ಇನ್ನು ಈ ವಿಡಿಯೋ ಮೇನ್ ಟಾಪಿಕ್ ಹೋಗೋದಾದ್ರೆ ಈ ಮೂವಿಲಿರೋ ಫೈಟು ಯಾವ್ದು ಚೆನ್ನಾಗಿಲ್ಲ. ಈ ಒಬ್ಬ ಕುನ್ಫು ಮಾಸ್ಟರ್ ನೋಡಕ್ಕೆ ಇಲ್ಲಿರೋರೆಲ್ಲ ರಾಕೆಟ್ ತರ ಲಾಂಚ್ ಆಯ್ತಾರೆ. ಅದ್ರ ಜೊತೆಗೆ ಹುಚ್ಚ ಬಂದಂಗ್ ಕಿರಿಸ್ತಾರೆ. ನಿಮ್ ಹಿಂದ್ಗಡೆಗೆ ಯಾರಣ ಮೆಣಸಿಕೆ ಹಾಕಿದ್ದು ಹಿಂಗ್ ಕಿರಿಸ್ತಿದ್ದೀರಲ್ಲ. ಇಷ್ಟೆಲ್ಲ ಎಗ್ರಿ ಕಿರ್ಚಿ ಹೊಡೆಯಕ್ ಹೋದ್ರು ಏನ್ ಸಿಕ್ತು? ಕೊನೆಗೆ ಇವರೆಲ್ಲ ಜೊತೆಯಾಗಿ ಈ ತರ ಪೊಸಿಷನ್ ಅಲ್ಲಿ ನಿಂತ್ಕೋತಾರೆ. ಈ ಕುನ್ಫು ಮಾಸ್ಟರ್ ನ ಹೊಡೆಯಕ್ಕೆ ಒಂದ್ ಕಾಲಲ್ಲಿ ಹೋದ್ರೆ ಎಲ್ಲಾ ಉದ್ರೋಯ್ತೀರಾ? ಇವೆಲ್ಲ ಬೇಕಾ ನಿಮ್ಗೆ? ಇವರು ಈ ಕುನ್ಫು ಮಾಸ್ಟರ್ ಹೊಡೆಯೋ ಬದಲು ಅವ್ರವ್ರೇ ಹೊಡ್ಕತ್ತವ್ರೆ. ಇಲ್ಲಂತೂ ಹೆಂಗೆಂಗೋ ಫೈಟ್ ಆಡ್ತಾರೆ. ಕಪ್ಪೆ ತರ ಎಗ್ರೋದು,
ಬ್ಯಾಕ್ ಗ್ರೌಂಡ್ ಆಪ್ ಕ್ಲಿಯರ್ ಮಾಡತಾರ ಇವ್ರನ್ನ ಕ್ಲಿಯರ್ ಮಾಡೋದು. ಕೊನೆಯಲ್ಲಿ ಒಬ್ಬ ಗಾಳಿ ಜೊತೆ ಫೈಟ್ ಆಡ್ತಾನೆ. ಬರ್ರಿ ಕೂರಿಸ್ರಿ ಮೂವಿಗೆ 2.5 ಗಂಟೆ ನಾನ್ ಸ್ಟಾಪ್ ಗೂಸ್ ಬಂಪ್ಸ್. ಅಯ್ಯೋ ತಗಡೆ ಯಾಕೆ ಬಂದು ನಮ್ಮ ಗುಮ್ಮಸ್ಗಜ್ಜ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಇದು ಹುಚ್ಚಾಸ್ಪತ್ರೆ. ಅದ್ರ ಆಚೆ ಗಾರ್ಡನ್ ಅಲ್ಲಿ ಇವ್ರು ಹೆಂಗ್ ಆಡ್ತಿರ್ತಾರೆ. ಈ ಒಂದ್ ಕೋಟಲ್ಲಿ ಹೆಂಗೆಲ್ಲ ಫೈಟ್ ಆಡ್ತಾರೆ ಅಂದ್ರೆ ಈ ಒಂದ್ ಕೋಟ್ ಇಷ್ಟೊಂದು ಡೇಂಜರ್ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಕೊನೆಯಲ್ಲಿ ಶಕ್ತಿ ಅವನ್ ತರಾನೇ ಕಾಣಿಸ 5 ಜನನ ಎಲ್ರೂನು ಸಾಯಿಸ್ತಾನೆ. ಯಾಕೆ ಹೆಂಗ್ ಹುಚ್ಚು ಬಂದಂಗ್ ಸಾಯಿಸ್ತವನೆ ಅಂದ್ರೆ ಈ ಮೋಂಬೋ ಮಾರ್ತಾಂಡ ಈ ಮಂತ್ರವಾದಿ ಶಕ್ತಿಗೆ ಅದ್ಭುತ ಶಕ್ತಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಈಗ ಗೊತ್ತಾಯ್ತದೆ ಅದೆಲ್ಲ ಸುಳ್ಳು ಅಂತ. ನಾಯಿ ಅವತ್ ನೀನ್ ಏನ್ ಹೇಳ್ದೆ? ಈಗ ಮೋಂಬೋ ಮಾರ್ತಾಂಡ ಅವನ್ ಫೈಟಿಂಗ್ ಸ್ಕಿಲ್ಲು ತೋರಿಸ್ತಾನೆ. ಹೆಂಗೆ ಅಂದ್ರೆ ಭೂಮಿ ತರ ತಿರ್ಗೋದು. ಈ ಶಕ್ತಿ ಸ್ಟಾರ್ಟಿಂಗ್ ಇಂದ ಈ ತರ ಮಾಸ್ ಡೈಲಾಗ್ ಹೊಡಿತಾ ಇದ್ದ. ನೀನ್ ಭೂಮಿ ಮೇಲಿರೋದೇ ಮೊದಲನೇ ತಪ್ಪು, ನಂತರ ಇರೋದು ಇನ್ನೂ ದೊಡ್ಡ ತಪ್ಪು. ನನ್ನ ಹೆಸರು ಯಮ, ಕೇರ್ ಆಫ್ ಯಮಲೋಕ. ಕೊನೆಯಲ್ಲಿ ಪೊಲೀಸ್ ಹತ್ರ ಸಿಗಾಕೊಂಡಾಗ ಈ ತರ ಡೈಲಾಗ್ ಹೊಡಿತಾನೆ. ನಂಗೆ ಗಲ್ ಶಿಕ್ಷೆ ಕೊಟ್ರೆ ಪ್ರಾಣ ಪಟ್ಟಂತ ಹೋಗ್ಬಿಡುತ್ತೆ. ಹಾಗಾಗ್ಬಾರ್ದು. ಸಮಾಜದ ಮುಂದೆ ನಿಲ್ಸಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಕು ಅಂತ ತಪ್ಪು ಮಾಡಿದ್ದೆ ನಾನು. ಈ ಮೂವಿ ಏನೋ ಪರವಾಗಿಲ್ಲ ನೋಡ್ಬೋದು. ಆದ್ರೆ ಈ ಎರಡನೇ ಮೂವಿ ಮರ್ತೆ ದಮ್ ತಕ್ ಇಲ್ಲಿ ಫೈಟ್ಸ್ ಗಿಂತ ಜಾಸ್ತಿ ಸೌಂಡ್ ಎಫೆಕ್ಟೇ ಐತೆ. ನೀವು ಬೇರೆ ಏನೋ ತಿಳ್ಕೊಬೇಡಿ, ಅವರು ಫೈಟೇ ಆಡ್ತಿರೋದು. ಈ ಫೈಟು ಧಾರಾವಾಹಿ ಎಫೆಕ್ಟ್ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಫೈಟ್ ಆಡ್ತಿರೋರ ಹೆಸರು ಪುರುಷೋತ್ತಮ್. ಈ ಒಂದು ಬಾಲ್ ಅಲ್ಲಿ ಫುಟ್ಬಾಲ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಆಮೇಲೆ ಥ್ರೋ ಬಾಲ್ ಆಡ್ತಾರೆ. ಫೈಟ್ ಒಂದ್ ಬಿಟ್ಟು ಎಲ್ಲ ಮಾಡ್ತವ್ರೆ. ಈಗ ವಿಲನು ಹತ್ತಡಿ ಹಿಂದಕ್ಕೆ ಹೋಗಿ ಈ ಬಾಲ್ನ ಜೋರಾಗಿ ಕಿಕ್ ಹೊಡಿತಾನೆ. ಅಯ್ಯೋ ಬೇರೆ ವಿಡಿಯೋ ಹಾಕ್ಬಿಟ್ಟೆ, ಇದು ರಿಯಲ್ ವಿಡಿಯೋ. ಈ ವಿಲನು ಬಾಲ್ನ ಹೆಂಗೆ ಎಸಿಲಿ ಕೈಯಲ್ಲಿ ತಲೆಯಲ್ಲಿ, ಈ ಪುರುಷೋತ್ತಮ ಈ ಬಾಲ್ನ ವಾಪಸ್ ಹೊಡೆದೇ ಹೊಡಿತಾನೆ. ಅಣ್ಣ ನೀನು ಫುಟ್ಬಾಲ್ ಟೀಮಲ್ಲಿ ಇರ್ಬೇಕಿತ್ತು ಅಣ್ಣ, ಆಗ್ಲಾದ್ರೂ ವರ್ಲ್ಡ್ ಕಪ್ ಹೋಯ್ತಿದ್ವಿ. ಪುರುಷೋತ್ತಮ ಫುಟ್ಬಾಲರ್ ಇಂದ ಸ್ಪೈಡರ್ ಮ್ಯಾನ್ ಆಗಿ ಗೋಡೆ ಮೇಲೆ ನಡೀತಾನೆ. ಮೀಟರ್ ಬೇಕು, ಮೀಟರ್. ಈ ಮೂವಿ ಡೈರೆಕ್ಟರ್ ಇವ್ರಿಗೆ ಏನ್ ಗೊತ್ತು ಎಲ್ಲ ಮಾಡಿ ಅಂತ ಹೇಳಿರ್ಬೇಕು. ಇವ್ರು ಎಲ್ಲಾ ಮಾಡ್ಬಿಟ್ಟವ್ರೆ. ಬಾಲ್ ತರ ಉರುಳೋಗೋದು, ಉರುಳು ಸೇವೆ ಮಾಡೋದು, ಎಲ್ಲಾ ತರ ಫೈಟ್ ಆಡ್ಬಿಟ್ಟವ್ರೆ. ಈ ಫೈಟ್ ಅಂತೂ 30 ಸೆಕೆಂಡ್ ವರ್ಗೂ ಮಾಡ್ತಾರೆ. ಬರ್ರಿ ಕೂರಿಸ್ರಿ ಮೂವಿಗೆ 2.5 ಗಂಟೆ ನಾನ್ ಸ್ಟಾಪ್ ಗೂಸ್ ಬಂಪ್ಸ್. ಈ ವಿಡಿಯೋ ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಅಷ್ಟೇ. ಇವ್ರು ಯಾರ ಮೇಲೂ ಏಟ್ ಮಾಡೋ ಉದ್ದೇಶ ಅಲ್ಲ. ಏನಪ್ಪಾ ಇದು ಈ ತರ ಆಗ್ತದ ಅಂತ ವಿಡಿಯೋ ಮಾಡಿದ್ದು ಅಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಚಾನಲ್ ಗ್ರಾಫ್ ಆದ್ರೂ ಮೇಲ್ ಹೋಯ್ತದೆ. ಎಷ್ಟೊಂದ್ ಜನ ಕೇಳ್ತಾರೆ ಈ ಚಾನಲ್ ನ ಯಾಕೆ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ. ನಾನು ಅವ್ರಿಗೆ ಹೇಳೋದ್ ಇಷ್ಟೇ, ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಕೈಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಷ್ಟೇ.